ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮನ್ನ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಗೆ ಕರ್ಮ ಕಾಡ್ತಿದ್ಯಾ ಅಂಡ್ ಅವರ ಲೈಫ್ ಈಗ ಹೇಗಿದೆ, ನಿಮ್ಮನ್ನ ಬಿಟ್ಟೋದ್ಮೇಲೆ ಅವ್ರ ಲೈಫ್ ಹೇಗಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸ್ಯುಮೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಯೂನಿವರ್ಸ್ ನಮ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ನ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಲೈಫ್ ಹೇಗಿದೆ ಅಂಡ್ ಕರ್ಮ ಏನಾದ್ರೂ ಕಾಡ್ತಿದ್ಯಾ ತಿಳಿಸ್ಕೊಡಿ. ಈ ರೀಡಿಂಗ್ ನೋಡಿನೂ ನಿಮ್ಗೆ ಕನ್ಫ್ಯೂಷನ್ ಇದೆ ಅಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ಗೆ ಕನ್ಸಲ್ಟ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತಂದ್ರೆ, ಒಂದು ಥರ್ಡ್ ಪಾರ್ಟಿ ಕಡೆ ಅವರ ಮಾತು ಕೇಳ್ಕೊಂಡು ಅವ್ರ ಕಡೆ ಇನ್ಫ್ಲೂಯೆನ್ಸ್ ಆಗಿ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ, ಎಂಡ್ ಮಾಡಿ ಹೋಗಿದ್ದಾರೆ. ಬಟ್ ಈಗ ಅಟ್ ಪ್ರೆಸೆಂಟ್ ಅವರ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಹಗ್ಲು ರಾತ್ರಿ ಅಳೋದಾಗಿದೆ. ನೋಡೋಣ ನೆಕ್ಸ್ಟ್ ಕರ್ಮ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಇಲ್ಲಿ ಒಂದು ದುಡ್ಡಿನ ವಿಚಾರಕ್ಕೋಸ್ಕರ ಈ ವ್ಯಕ್ತಿ ಪರದಾಡ್ತಿದ್ದಾರೆ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ. ಒಂಥರ ಸೈಲೆಂಟ್ ಟ್ರೀಟ್ಮೆಂಟ್. ಈಗ ಅವ್ರು ಏನ್ ಬೇಕಾಗಿ ನಿಮ್ ಲೈಫಿಗೆ ಮೋಸ ಮಾಡ್ಬಿಟ್ಟೋದ್ರಲ್ಲ, ಅದು ಬೇಕಾಗಿನೇ ಮತ್ತೆ ಅವ್ರ ಲೈಫಿಗೆ ಅವ್ರು ಮೋಸ ಮಾಡ್ಕೊಂಡಂಗ ಆಗಿದೆ ಅದು. ಈಗ ಇವ್ರ ಜೊತೆನಲ್ಲಿ ಇರೋರಾಗಿರ್ಬೋದು, ಇವ್ರ ಕೆಲಸ ಮಾಡೋ ಹತ್ರ ಇರೋರಾಗಿರ್ಬೋದು, ಅವರೆಲ್ಲ ಇವ್ರನ್ನೇ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಅನ್ಸುತ್ತೆ. ಈಗ ಅವರು ಒಂದು ಸಜೆಷನ್ಸ್ ಆಗ್ಲಿ ಅಥವಾ ಇನ್ನೇನೋ ಹೇಳೋದಕ್ ಬಂದಿರ್ತಾರೆ. ಬಟ್ ಇಲ್ಲಿ ಈ ವ್ಯಕ್ತಿ ಹೇಗ್ ಫೀಲ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ, ನನ್ನನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಇನ್ನೂ ಬೆಳ್ದೇ ಇಲ್ಲ ಆಕ್ಚುಲ್ ಆಗಿ. ಅವ್ರು ಹೇಳಿದ್ದನ್ನ ಇವರು ಅವಮಾನ ಅಂತ ತಗೊಳ್ತಾರೆ. ಟೋಟಲಿ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ನೆಕ್ಸ್ಟ್ ಇವ್ರಾಗಿ ಇವ್ರೆ ಮನ್ಸಲ್ಲಿ ಒಂದು ಮೈಂಡ್ ಅಲ್ಲಿ ಒಂದು ಥಿಂಕ್ ಮಾಡ್ಕೊಂಡು ಆ ಎರಡನ್ನು ಮರ್ಜ್ ಮಾಡ್ಕೊಂಡು ಮತ್ತೆ ಡಿಸ್ಟರ್ಬ್ ಆಗೋದಾಗ್ಲಿ, ಇನ್ಯಾರ ಮೇಲೋ ಜಗಳ ಮಾಡೋದಾಗ್ಲಿ, ಈ ರೀತಿ ಕಾಣ್ತಿದೆ. ಅಂಡ್ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಇಲ್ಲಿ ಆ ವ್ಯಕ್ತಿ ಜೊತೆಲಿ ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಈ ವ್ಯಕ್ತಿ ತುಂಬಾನೇ ಕಳ್ದೋಗಿದ್ದಾರೆ. ಅಂಡ್ ಜೊತೆನಲ್ಲಿ ಅಂತ ಬಾಂಡಿಂಗ್ ಏನು ಕಾಣ್ತಿಲ್ಲ ಇವ್ರಿಬ್ರಿಗೂನು. ಇನ್ಫ್ಲೂಯೆನ್ಸ್ ಆಗಿ ಇವ್ರ ಜೊತೆಲಿ ಹೋಗಿದ್ದಾರೆ, ಬಟ್ ಸ್ಟಿಲ್ ಆ ಥರ್ಡ್ ಪಾರ್ಟಿ ಇದ್ದಾರೆ. ಬಟ್ ಬಾಂಡಿಂಗ್ ಅನ್ನೋದು ಏನು ಕಾಣ್ತಾ ಇಲ್ಲ ಇಲ್ಲಿ. ಕೆಲವರು, ಎಲ್ರು ಅಲ್ಲ, ಕೆಲವರು ಆ ಥರ್ಡ್ ಪಾರ್ಟಿ ಕಡೆ ಸಹ ರಿಲೇಶನ್ಶಿಪ್ ನ ಎಂಡ್ ಮಾಡಿರೋ ಸಿಚುವೇಶನ್ ತುಂಬಾನೇ ಕಾಣ್ತಿದೆ ಇಲ್ಲಿ. ಓಕೆನಾ? ಆ ವ್ಯಕ್ತಿ ಏನ್ ಬೇಕಾಗಿ ನಿಮ್ ಲೈಫ್ ಅಲ್ಲಿ ಆಟ ಆಡೋದ್ರಲ್ಲ, ಈಗ ಅವ್ರಿಗೆ ಅವರೇ ಬೇಕಾಗಿ ಮೋಸ ಮಾಡ್ಕೊಂಡಂಗಿದೆ. ಹೆಂಗೆ ಅಂದ್ರೆ ಈ ಇಮ್ಮೆಚೂರ್ಡ್ ಮೈಂಡ್, ಯಾರಾದ್ರೂ ಏನಾದ್ರು ಸಜೆಷನ್ಸ್ ಕೊಟ್ರೆ ಅದನ್ನ ಅವಮಾನ ಅಂತ ತಗೊಳ್ಳೋದು, ಇನ್ನರ್ ಸ್ಟ್ರೆಂತ್ ಅನ್ನೋದು ಸಾಕಾಗೋದಿಲ್ಲ. ಈಗ ಸುಮ್ನೆ ಮೇಲ್ನೋಟಕ್ಕೆ ಜಗಳ ಮಾಡೋದು, ಒಳಗಡೆ ತುಂಬಾನೇ ಭಯ ಇದೆ ಆ ವ್ಯಕ್ತಿಗೆ. ಈ ರೀತಿ ಆಟ ಆಡ್ತಿದ್ದಾರೆ. ನೋಡಕ್ ಹೋದ್ರೆ ಒಂದ್ ವೇಳೆ ಇವರೇ ಡಾಮಿನೇಟ್ ಮಾಡ್ತಾ ಇದಾರೆ ಬೇರೆಯವ್ರನ್ನೆಲ್ಲಾರು. ಒಂದು ಕ್ಷಣ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಬೇರೆಯವ್ರಿಗೆ ಇವರು ಅರ್ಥ ಆಗ್ತಿಲ್ಲ. ಟೋಟಲಿ ಇವರು ಕನ್ಫ್ಯೂಸ್ಡ್ ಇದ್ದಾರೆ. ಇಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಕರ್ಮಾನೇ ಅಂತ ಅನ್ಸುತ್ತೆ ಇದು. ಓಕೆನಾ? ನೋಡೋಣ, ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಕಾರ್ಡ್ಸ್ನ. ದುಡ್ಡಿನ ವಿಚಾರವಾಗಿ ಮೋಸ,
ಸಕ್ಸಸ್ಸಿಗೆ ಈ ವ್ಯಕ್ತಿ ಜೀವನದಲ್ಲಿ ಜಸ್ಟಿಸ್ ಅನ್ನೋದಿಲ್ಲ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ, ಅವ್ರಲ್ಲಿ ತುಂಬಾ ಸಲ ಇದಕ್ಕೂ ಮುಂಚೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಟ್ಟಿರ್ಬೋದು ಈ ವ್ಯಕ್ತಿ. ಓಕೆನಾ, ಬ್ಯಾಲೆನ್ಸ್ ಅನ್ನೋದಿಲ್ಲ ಅವ್ರ ಲೈಫಲ್ಲಿ. ನೋಡಿ, ನಾನು ಹೇಳ್ದೆ ನೋಡೋಣ ಇನ್ ಮುಂದೆ ಕರ್ಮಾನ ಅಂತ. ಖಂಡಿತ ಇಲ್ಲಿ ನೋಡಿ ಕರ್ಮ ಅನ್ನೋದನ್ನ ಅನುಭವಿಸ್ತಿದ್ದಾರೆ ಈ ವ್ಯಕ್ತಿ. ಇನ್ಸ್ಟೆಂಟ್ ಆಗಿ ಇದೆಲ್ಲಾನು ಇನ್ಸ್ಟೆಂಟ್ ಆಗಿ ಅನ್ಭೋಗ್ಸೋದು. ಓಕೆನಾ, ಬಟ್ ಈಗೀಗ ನೋಡೋದಾದ್ರೆ ಥರ್ಡ್ ಪಾರ್ಟಿ ಜೊತೆಲಿ ಅಂತ ಬಾಂಡಿಂಗ್ ಅನ್ನೋದು ಕಾಣ್ತಿಲ್ಲ. ಬಟ್ ಹಾಯ್ ಬಾಯ್ ಅನ್ನೋ ರೀತಿಲಿ ಇರ್ಬೋದು, ಅಥವಾ ಇನ್ ಕೆಲವ್ರು ಬಿಟ್ಟಿರ್ಬೋದು ಥರ್ಡ್ ಪಾರ್ಟಿನ. ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಈಗ ನಿಮ್ದು ಒಂದು ಕಂಡೀಷನ್ ಇರ್ಬೋದು, ಥರ್ಡ್ ಪಾರ್ಟಿನ ಬಿಟ್ಟು ಬಂದ್ರೆ ನಾನು ಇರ್ತೀನಿ ಅನ್ನೋದು ನಿಮ್ಮಲ್ಲೂ ಇದೆ. ಬಟ್ ಈ ಕಂಡೀಷನ್ಸ್ ಇಂದ ಕೆಲವ್ರು ಬಿಟ್ಟಿರ್ಬೋದು. ಓಕೆನಾ, ಬಟ್ ಇನ್ನು ಯಾರಿಗೂ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಂತ ಗೊತ್ತೇ ಇಲ್ವಲ್ಲ, ಅಂತವ್ರಿಗೆ ಇದು ರೆಸೊನೇಟ್ ಆಗುತ್ತೆ ತುಂಬಾನೇ. ನ್ಯೂ ಬಿಗಿನಿಂಗ್ ಇದೆ, ಬಟ್ ಇಲ್ಲಿ ಫೈನಾನ್ಷಿಯಲಿ ವ್ಯಕ್ತಿ ವೆಯ್ಟ್ ಮಾಡ್ಬೇಕು. ಮೋಸ ಆಗ್ತಿದೆ, ಜಸ್ಟಿಸ್ ಅನ್ನೋದಿಲ್ಲ. ಸುಮ್ನೆ ಸ್ಪೈ ಮಾಡ್ತಾರೆ ಈ ವ್ಯಕ್ತಿ. ಹೆಂಗೆ ಅಂತಂದ್ರೆ ಇನ್ನೇನೋ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋದಾಗ್ಲಿ ಮಾಡ್ತಾರೆ. ಬಟ್ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಿಲ್ಲ ಈ ವ್ಯಕ್ತಿ. ಸೊ ಅವ್ರ ಕರ್ಮದ ಹಳ್ಳನ ಅವರೇ ತೋಡ್ಕೊಳ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಬ್ಯಾಲೆನ್ಸ್ ಅನ್ನೋದಿಲ್ಲ ಅವ್ರ ಲೈಫಲ್ಲಿ. ಬ್ಯಾಲೆನ್ಸ್ ಇಲ್ದಿಲ್ದಿರ ಇರೋದಕ್ಕೇನೆ ಅವ್ರು ಫೋಕಸ್ ಮಾಡೋದಕ್ ಆಗ್ತಿಲ್ಲ. ಪ್ರಾಬ್ಲಮ್ಸ್ ಅನ್ನೋದನ್ನ ಇವ್ರೇ ತಗೊಳ್ತಿದ್ದಾರೆ. ಇವ್ರಿಗೆ ಓವರ್ ಆಲ್ ಈಗ ನಿಮ್ ಲೈಫಲ್ಲಿ ಆಟ ಆಡಿರೋದು ಇವ್ರಿಗೆ ಗಿಲ್ಟ್ ಫೀಲ್ ಜಾಸ್ತಿ ಇದೆ. ಅನ್ಸುತ್ತೆ ಒಂದ್ ಹ್ಯಾಪಿ ಆಗಿರ್ಬೇಕು, ಫ್ಯಾಮಿಲಿ ಅನ್ನೋದಿರ್ಬೇಕು ಅಂತೆಲ್ಲ ಅನ್ಸುತ್ತೆ. ಬಟ್ ಇವ್ರಿಗೆ ಅದ್ ಏನು ತಗೊಳಕ್ಕೂ ಆಗ್ತಿಲ್ಲ ಇವರಿಗೆ. ಆ ಮಟ್ಟಕ್ಕೆ ಈ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಅವ್ರಿಗೊಂದ್ ಫ್ಯಾಮಿಲಿ ಬೇಕು ಅಂತ ಅನ್ಸುತ್ತೆ. ಎಲ್ಲಿ ಅವರು ತಗೊಳಕ್ಕೆ ಆಗ್ತಾ ಇಲ್ವಲ್ಲ. ಅವ್ರನ್ನ ಅವರೇ ಬಿಡಕ್ಕಾಗಲ್ಲ. ಯಾಕಂದ್ರೆ ಬಿಕಾಸ್ ಬೇರೆಯವ್ರ ಲೈಫಲ್ಲಿ ಅವ್ರು ಆಟ ಆಡದ್ಮೇಲೆ ಅವ್ರ ಲೈಫಲ್ಲೂ ಅವ್ರು ಆಟ ಆಡ್ಕೋಬೇಕು. ಅವ್ರಿಗೆಲ್ಲ ನೆಗೆಟಿವ್ ಆಗೇ ಆಗ್ತಿದೆ. ಈವನ್ ಆ ವ್ಯಕ್ತಿ ಸಹ ಟಾಕ್ಸಿಕ್ ಅನ್ನೋದು ಕಾಣ್ತಾ ಇದೆ. ನೀವ್ ಸುಮ್ನೆ ಡಿಸ್ಟರ್ಬ್ ಆಗಿದ್ದೀರಾ ಅಷ್ಟೇ ಈ ವ್ಯಕ್ತಿ ವಿಚಾರವಾಗಿ. ಬರ್ತಾರೇನೋ ಥರ್ಡ್ ಪಾರ್ಟಿನ ಬಿಟ್ಟು ನನ್ ಕಡೆ ಬರ್ತಾರೇನೋ ಅಂತ. ಟೋಟಲಿ ಈ ವ್ಯಕ್ತಿ ಒಂಥರ ಟಾಕ್ಸಿಕ್. ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಒಂದೇ ಅಂತಲ್ಲ, ತುಂಬಾ ಆಪ್ಷನ್ಸ್ ಇದಾವೆ. ಓಕೆನಾ, ಸೊ ನೀವು ಹುಷಾರಾಗಿರ್ಬೇಕು ಇಂಥವ್ರ ವ್ಯಕ್ತಿಯಿಂದ. ಇಂಥವ್ರು ಬಿಟ್ಟು ಹೋಗಿದ್ದೆ ಒಳ್ಳೇದು ಅಲ್ವಾ. ಈಗ ನಿಮ್ ಲೈಫ್ ಆದ್ರೂ ಸೇವ್ ಆಗುತ್ತೆ. ಸೊ ಈ ವ್ಯಕ್ತಿನೂ ಅಷ್ಟೇ ಟಾಕ್ಸಿಕ್ ಆಗೂ ಇದ್ದಾರೆ ಅಂಡ್ ತುಂಬಾನೇ ಕಂಟ್ರೋಲ್ ಎನರ್ಜಿ. ಈಗ ನೋಡಿ ಇವ್ರಿಗೆ ಮಾತಾಡ್ಬೇಕು ಅನ್ಸಿದ ತಕ್ಷಣ ಬರ್ಬೋದು, ಇವ್ರು ಮುಂದೆ ಬರ್ಬೋದು. ಇವ್ರ ತಪ್ಪು ಇವ್ರಿಗೆ ಅರಿವಾಗಿದ್ರೆ, ಬಟ್ ಇನ್ನು ಸ್ಟಿಲ್ ಆಗೋದ್ರಲ್ಲೇ ಇದೆ. ಬಟ್ ಇಂಥವ್ರು ಲೈಫಿಗೆ ಬರೋದಕ್ಕಿಂತ ಬರ್ದಿಲ್ದಿರ ಇರೋದೇ ಒಳ್ಳೇದಲ್ವಾ. ಸೊ ಬಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ಟಾಕ್ಸಿಕ್ ನ ಸ್ಟಾರ್ಟ್ ಮಾಡೋ ಬದಲು, ನಿಮಗೆ ಗೊತ್ತಿದೆ ಒಂದ್ ಸರ್ಟನ್ ಟೈಮ್ ಅಲ್ಲಿ ನೀವು ವ್ಯಕ್ತಿ ಜೊತೆ ಹೇಗಿದ್ರಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ. ನೋಡಕ್ ಹೋದ್ರೆ ಇಲ್ಲಿ ನೀವೇ ತುಂಬಾ ಕಷ್ಟ ಅನ್ಭೋಗ್ಸಿದೀರಾ. ನಿಮ್ ಕಡೆಯಿಂದಾನೇ ಫೈನಾನ್ಷಿಯಲಿ ಸಪೋರ್ಟ್ ತಗೊಂಡಿದ್ದಾರೆ, ಎಮೋಷನಲಿ ಸಪೋರ್ಟ್ ತಗೊಂಡಿದ್ದಾರೆ. ಬಟ್ ನಿಮ್ಮನ್ನೇ ಎಮೋಷನಲಿ ಡ್ರೈನ್ ಮಾಡಿ ಅಂಡ್ ಫೈನಾನ್ಷಿಯಲಿ ಅವ್ರು ನಿಮ್ಮ ಹತ್ರ ತಗೊಂಡಿರೋದ್ ಏನು ರಿಟರ್ನ್ ಮಾಡ್ತಿಲ್ದಿರ ಹೋಗಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ಇಷ್ಟೆಲ್ಲ ಮಾಡಿ ಡಿಪ್ರೆಷನ್ ಫೀಲ್ ಆಗಿರೋದು ನೀವು, ಅವರಲ್ಲ. ಅವರು ಒಂದು ಥರ್ಡ್ ಪಾರ್ಟಿ ಆ ಇನ್ಫ್ಲೂಯೆನ್ಸ್ ಮೇಲೆ ಹೋದ್ರು ಅವರು. ಬಟ್ ನಿಮ್ಮಷ್ಟು ಅವರಿಗೆ ಸಪೋರ್ಟ್ ಮಾಡೋರು, ಹೆಲ್ಪ್ ಮಾಡೋರು ಯಾರು ಇಲ್ಲ ಅವ್ರ ಲೈಫಲ್ಲಿ. ಓಕೆನಾ, ಸೊ ಹಾಗಾಗಿ ಈ ವ್ಯಕ್ತಿ ಬರ್ತಾರೆ. ಬಟ್ ಬಿ ಕೇರ್ಫುಲ್ ಆಗಿರಿ. ಸ್ವಲ್ಪ ಟಾಕ್ಸಿಕ್ ಇರೋದ್ರಿಂದ ಮತ್ತೆ ಈ ಪ್ಯಾಟರ್ನ್, ಈ ವ್ಯಕ್ತಿ ಬಂದು ನಿಮ್ ಜೊತೆ ಚೆನ್ನಾಗಿತ್ತು, ಇನ್ನೇನೋ ಹೆಲ್ಪ್ ನ ನೀಡ್ ಇರುತ್ತೆ, ಅದನ್ನ ತಗೊಂಡ್ ಫುಲ್ಫಿಲ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ಪ್ಯಾಟರ್ನ್ ನ ರಿಪೀಟ್ ಮಾಡ್ಬೋದು. ಮತ್ತೆ ನೀವು ಮೊದ್ಲಿಂದ ರೀಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಿಮ್ ಜೀವನಾನ. ಓಕೆನಾ, ಈ ರೀತಿ ರಿಲೇಶನ್ಶಿಪ್ ಅಲ್ಲಿ
ಈ ರೀತಿ ನೀವೇನಾದ್ರು ಸ್ಟಕ್ ಆಗಿದ್ದೀರಾ, ಈ ರೀತಿ ಪರ್ಸನ್ ಬಿಟ್ಟೋಗಿದ್ರೆ ನೀವು ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ. ಅಂಡ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಆ ವ್ಯಕ್ತಿ ಹೆಸರು ಮೇಲೆ ಕಾರ್ಡ್ಸ್ ನ ಶಫಲ್ ಮಾಡಿ ತೆಗೆಯೋದ್ರಿಂದ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸ್ವಲ್ಪ ತುಂಬಾನೇ ಕೇರ್ಫುಲ್ ಆಗಿ ಇರಿ ಈ ವ್ಯಕ್ತಿನ ಒಪ್ಕೊಳ್ಳೋಕ್ಕೂ ಮುಂಚೆ. ಈಗ ಬಂದಿದ್ ಕೂಡಲೇ ಒಪ್ಕೋಬೇಡಿ. ಬಿಕಾಸ್ ಆ ವ್ಯಕ್ತಿ ಮತ್ತೆ ನಿಮ್ಮನ್ನ ಫೈನಾನ್ಷಿಯಲಿ ಯೂಸ್ ಮಾಡ್ಕೊಂಡು ನಿಮ್ಮನ್ನ ಎಮೋಷನಲಿ ಡ್ರೈನ್ ಮಾಡಿ ಬಿಟ್ಟೋಗೋ ಚಾನ್ಸಸ್ ಇದೆ. ಇದೇ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಕಾಣ್ತಾ ಇದೆ ಇಲ್ಲಿ. ಓಕೆನಾ? ನೋಡೋಣ ಗೈಡೆನ್ಸ್. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಕಾಂಟ್ಯಾಕ್ಟ್ ಮಾಡ್ತಾರೆ ಈ ವ್ಯಕ್ತಿ. ತುಂಬಾನೇ ಟಾಕ್ಸಿಕ್ ಇದೆ ಈ ವ್ಯಕ್ತಿ ಇದ್ರಲ್ಲಿ. ನೀವು ತುಂಬಾನೇ ಹುಷಾರಾಗಿರಿ. ಅವ್ರ ಪ್ರಾಬಬ್ಲಿ ಮೇಲ್ ಆದ್ರೂ ಆಗಿರ್ಲಿ, ಫಿಮೇಲ್ ಆದ್ರೂ ಆಗಿರ್ಲಿ, ಯಾರೇ ಆಗಿದ್ರು ಟಾಕ್ಸಿಕ್ ಎನರ್ಜಿ ಅನ್ನೋದು ತುಂಬಾನೇ ಇದೆ. ಅವರು ಓಪನ್ ಅಪ್ ಆಗೋದಿಲ್ಲ. ಈಗ ಬರ್ತಾರೆ, ರೀಕನ್ಸಿಲೇಷನ್ ಏನೋ ಮಾಡ್ಕೊಂಡ್ರು, ನೀವ್ ಹೆಂಗೂ ವೇಟ್ ಮಾಡ್ತಾ ಇದ್ರಿ, ನಿಮ್ಗೆ ಇದೇ ಸಿಚುವೇಶನ್ ಬೇಕಾಗಿತ್ತು ಅಂತ ನೀವು ಬಂದಿದ್ ಕೂಡಲೇ ನೀವು ಅವ್ರ ಅಪ್ರೋಚ್ ನ ಒಪ್ಕೊಂಡ್ಬಿಡ್ತೀರಾ. ಬಟ್ ನಿಮಗೇನೆ ಲಾಸ್ ಅನ್ನೋದಿಲ್ಲ. ಈಗ ನೀವು ಅಷ್ಟೋ ಇಷ್ಟೋ ಆ ವ್ಯಕ್ತಿ ಬಿಟ್ಟೋದ್ಮೇಲೆ ಎಮೋಷನಲಿ ಸ್ವಲ್ಪ ಹೊರಗ್ ಬಂದಿರ್ತೀರಾ ಇದ್ರಿಂದ. ಬಟ್ ಈಗ ಮತ್ತೆ ಬಂದಾಗ ಫಸ್ಟ್ ಇಂದ ನೀವು ಹೊರಗ್ ಬರ್ಬೇಕಂದ್ರೆ ಕಷ್ಟ ಆಗುತ್ತೆ. ಪದೇ ಪದೇ ನಿಮ್ಗೆ ಮೆಂಟಲಿ ಹಾರ್ಮ್ ಆಗ್ತಾ ಇರುತ್ತೆ. ಓಕೆನಾ? ಸ್ವಲ್ಪ ಟೈಮ್ ತಗೊಳ್ಳಿ, ಸ್ವಲ್ಪ ವೇಟ್ ಮಾಡಿ, ಅವ್ರು ಬೇಕಾ ಬೇಡವಾ ಅಂತ ವಿಚಾರಣೆ ಮಾಡಿ ಆ ನಂತರ ನೀವು ಒಂದು ಸ್ಟೆಪ್ ಅನ್ನೋದನ್ನ ತಗೊಳ್ಳಿ. ತುಂಬಾನೇ ಕೇರ್ಫುಲ್ ಆಗಿರಿ. ಇಲ್ಲ ನಿಮ್ಗೆ ಈ ರೀತಿ ಬಂತು, ಈ ವ್ಯಕ್ತಿ ಕಡೆಯಿಂದ ಅಪ್ರೋಚ್ ಏನಾದ್ರು ಬಂತು ಅಂತಂದ್ರೆ ಎಲ್ಲಾರು ಗೈಡೆನ್ಸ್ ನ ತಗೊಂಡು ನೀವು ಮುಂದೆ ಹೋಗಿ. ಸಡನ್ ಆಗಿ ಅವ್ರು ಬಂದಿದ್ದಾರೆ, ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ನಂಬೋದಕ್ಕೆ ಹೋಗ್ಬೇಡಿ. ಸ್ಪೈ ಮಾಡಿ ಅವ್ರ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಬಿಕಾಸ್ ಎಲ್ಲೂ ಇಲ್ಲಿ ಅಂತ ಥರ್ಡ್ ಪಾರ್ಟಿ ರಿಮೂವ್ ಆಗಿರೋದೇನು ಕಾಣ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ಓಕೆನಾ? ಓಕೆ ಗಾಯ್ಸ್, ಇವತ್ತಿನ ರೀಡಿಂಗ್ ಇಷ್ಟೇ ಅಂಡ್ ಗೈಡೆನ್ಸ್ ಸಹ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಅಲ್ಲಿ ಕ್ಲಾರಿಟಿ ಪಡ್ಕೊಳ್ಬಹುದು. ಅಂಡ್ ಸ್ಪೆಲ್ಸ್ ಆಗಿರ್ಬೋದು, ರಿಚುವಲ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ ಬೇಕು ಅಂತಂದ್ರೂ ಸಹ ನೀವು ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು ಗೈಸ್, ಬಾಯ್.